SLC ಎಕ್ಸಾಮ್ಸ್ ಬರೆದು ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರೋ ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. SLC ರಿಸಲ್ಟ್ಸ್ ಯಾವಾಗ ಅನ್ನೋದ್ರ ಬಗ್ಗೆ ಕಾತರ ಇದೆ. ಖಂಡಿತವಾಗ್ಲೂ SLC ಎಕ್ಸಾಮ್ಸ್ನೆಲ್ಲ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ, ಯಾವುದೇ ಚಿಂತೆ ಬೇಡ. ಅದ್ರ ಬಗ್ಗೆ ಯೋಚನೆ ಮಾಡದೆ ಆರಾಮಾಗಿ ರಜಾನ ಎಂಜಾಯ್ ಮಾಡಿ. ಹಾಗೆ ರಿಸಲ್ಟ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಎಕ್ಸಾಮ್ಸನ್ನು ಬರೆದಿದ್ದು ಮಾರ್ಚ್ 18 ಹಾಗೂ ಕೊನೆಯ ದಿನಾಂಕ ಏಪ್ರಿಲ್ 2. ಈ ಮಧ್ಯದಲ್ಲಿ ಎಕ್ಸಾಮ್ಸನ್ನು ಬರೆದು ಕಂಪ್ಲೀಟ್ ಮಾಡಿರ್ತೀರಾ ಎಲ್ಲರೂ ಕೂಡ. ಹಾಗೆ ಈ ಮಧ್ಯದಲ್ಲಿ ಸರ್ಕಾರ ಒಂದು ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಬಗ್ಗೆ ಕೆಲವೊಂದು ಮಾಹಿತಿನ ಕೊಟ್ಟಿತ್ತು. ಇದರ ಎಕ್ಸಾಮ್ಸ್ನ ಫೈನಲ್ ಸ್ಕೋರು ಕನ್ಸಿಡರ್ ಮಾಡೋದಿಲ್ಲ, ಅದನ್ನು ಬಿಟ್ಟು ಉಳಿಕೆ ಸಬ್ಜೆಕ್ಟ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತು. ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಅದರಿಂದ ಉಪಯೋಗ ಆಗುತ್ತೆ. ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ಹಾಗೆ ಈಗ ನಿಮ್ಮ ರಿಸಲ್ಟ್ಸ್ ಯಾವ ವೆಬ್ಸೈಟಲ್ಲಿ ನೋಡಬೇಕು, ಯಾವ ದಿನಾಂಕ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಉತ್ತಮ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. SLC ರಿಸಲ್ಟ್ಸ್ ಯಾವ ವೆಬ್ಸೈಟ್ನಲ್ಲಿ ನೋಡಬೇಕು ಅಂದರೆ KAR results.nic.in. ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು. ಈ ವೆಬ್ಸೈಟ್ನಲ್ಲಿ ನೀವು ರಿಸಲ್ಟ್ಸ್ನ ನೋಡಬೇಕಾಗುತ್ತೆ. ಹಾಗೆ ಮೊಬೈಲಲ್ಲಿ ಕೂಡ ಮೆಸೇಜ್ ಮುಖಾಂತರ ಕೂಡ ನೋಡ್ಬೋದಾಗಿರ್ತದೆ. KSEEB 10 ಸ್ಪೇಸ್ ರಿಜಿಸ್ಟರ್ ನಂಬರ್, ಹಾಗೆ ನೀವು ಸೆಂಡ್ ಮಾಡಬೇಕಾಗಿರೋ ನಂಬರ್ ಬಂದು 56263. ಈ ನಂಬರ್ಗೆ ಸೆಂಡ್ ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ ಬರುತ್ತೆ. ಹಾಗೆ ರಿಸಲ್ಟ್ಸ್ ಹೇಗೆ ನೋಡೋದು ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಇದ್ರೆ ನಿಮ್ಮ ರಿಸಲ್ಟ್ಸ್ನ ನೀವು ಖಂಡಿತವಾಗೂ ನೋಡ್ಬೋದಾಗಿರ್ತದೆ. ಅದಕ್ಕಿಂತ ಮುಂಚಿತವಾಗಿ ರಿಸಲ್ಟ್ಸ್ ಟೆನ್ಷನ್ ಬಿಟ್ಟು ನಾನು ಹೇಳೋ ವಿಷಯ ಕಡೆ ಗಮನ ಕೊಡಿ. ರಿಸಲ್ಟ್ಸ್ ತುಂಬ ಸಮಯ ಇದೆ ಇನ್ನು ಬರೋದಕ್ಕೆ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾವ ಕೋರ್ಸನ್ನು ತಗೊಬೇಕು, ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಅದ್ರ ಬಗ್ಗೆ ಚಿಂತೆ ಮಾಡಿ. ಆಲ್ರೆಡಿ ನೀವೆಲ್ಲ ಬರೆದಿರುತ್ತೀರಾ, ನಿಮ್ಮ ಫ್ರೆಂಡ್ಸ್ ಹಾಗೂ ಟೀಚರ್ಸ್ ಟ್ಯೂಷನ್ಗಳು ಸೇರಿದರೆ ಟ್ಯೂಷನ್ ಟೀಚರ್ಸ್ಗಳ ಹತ್ರ ಮಾಹಿತಿ ಪಡೆದಿರ್ತೀರಾ. ನಾವು ಎಷ್ಟು ಮಾರ್ಕ್ಸ್ ತೊಗೊತೀವಿ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತೊಗೊಂಡಿರ್ತೀರಾ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳಿದಾಗೆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಾಲೇಜಸ್ ಯಾವುದಕ್ಕೆ ಸೇರ್ಕೊಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆಲ್ಲ ಮುಂಚಿತವಾಗಿ ನೀವು ಏನೆಲ್ಲ ದಾಖಲಾತಿಗಳು ರೆಡಿ ಮಾಡ್ಕೊಬೇಕು ಕಾಲೇಜಿಗೆ ಹೋಗ್ಬೇಕಾದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ. ಏನೆಲ್ಲ ದಾಖಲಾತಿಗಳು ರೆಡಿ ಮಾಡ್ಕೊಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಫೋಟೋಸ್, TC ರಿಸಲ್ಟ್ಸ್ ಬಂದ ಮೇಲೆ ಕೊಡ್ತಾರೆ, ಹಾಗೆ ಬ್ಯಾಂಕ್ ಪಾಸ್ಬುಕ್. ಇಷ್ಟನ್ನ ಈ ಮಧ್ಯದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ರಿಸಲ್ಟ್ಸ್ ಬಂದ ಮೇಲೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಕಾಲೇಜಸ್ ಆಲ್ರೆಡಿ ಅಪ್ಲಿಕೇಶನ್ಸ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ರಿಸಲ್ಟ್ ಬಂದಿದ್ದು ಮಾರನೇ ದಿವಸನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೊಂಡ್ರೆ ರಿಸಲ್ಟ್ ಬಂದಿದ್ದ ದಿನಾನೇ ನೀವು ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ರೆಡಿ ಆಗೋದ್ರೆ ಈಸಿ ಆಗುತ್ತೆ. ಈಗಲೇ ಕಾಲೇಜ್ ಲಿಸ್ಟ್ ಮಾಡಿ, ಹಾಗೆ ಕೋರ್ಸ್ಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ರಿಸಲ್ಟ್ಸ್ಗೆ ವೆಯ್ಟ್ ಮಾಡಿ. ಯಾವುದೇ ಚಿಂತೆ ಬೇಡ, ರಿಸಲ್ಟ್ಸ್ ಬರುತ್ತೆ. ವ್ಯಾಲ್ಯೂಯೇಷನ್ ನಡೆಯೋದಕ್ಕೆ ಇನ್ನೂ ಸಮಯ ಇದೆ. ನಾನು ಹೇಳಿದಾಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿಸ್ಕೊಳ್ಳಿ, ಹಾಗೆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ರೆಡಿ ಇಟ್ಕೊಳ್ಳಿ. ರೆಡಿ ಇಟ್ಕೊಂಡ್ಮೇಲೆ ನಿಮ್ಮ ರಿಸಲ್ಟ್ಸ್ ಬಂದಿದ ತಕ್ಷಣ ಅಡ್ಮಿಷನ್ ಆಗೋದಕ್ಕೆ ಯಾವುದೇ ರೀತಿ ಇಲ್ಲ. ಆಮೇಲೆ ರಿಸಲ್ಟ್ಸ್ ಬಂದ ಮೇಲೆ ತರಾತುರಿಯಲ್ಲಿ ಯಾವುದೋ ಕೋರ್ಸ್ ತಗೊಂಡು ಬೇಜಾರು ಮಾಡ್ಕೊಳೋದು ಬೇಡ, ತಂದೆ ತಾಯಿ ಕೂಡ ಬೇಜಾರು ಮಾಡ್ಕೊಳೋದು ಬೇಡ. ಈಗಲೇ ಎಲ್ಲದಕ್ಕೂ ಸಿದ್ಧತೆನ ಮಾಡ್ಕೊಳ್ಳಿ. ಹಾಗೆ ಪಾಸಿಂಗ್ ಮಾರ್ಕ್ಸ್ ಈ ವರ್ಷದಲ್ಲಿ 625ಕ್ಕೆ 206 ತಗೊಂಡ್ರೆ ಸಾಕು, ಪಾಸ್ ಆಗ್ತೀರಾ. ಖಂಡಿತವಾಗ್ಲೂ ವ್ಯಾಲ್ಯೂಯೇಷನ್ ಅಷ್ಟೊಂದು ಸ್ಟ್ರಿಕ್ಟ್ ಆಗಿರೋದಿಲ್ಲ, ಪಾಸ್ ಆಗ್ತೀರಾ. ಎಲ್ಲರೂ ಪಾಸ್ ಆಗ್ತೀರಾ, ಖಂಡಿತವಾಗೂ ಪಾಸ್ ಮಾಡ್ತಾರೆ. ಹಾಗೆ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಜನರಲ್ ಸಬ್ಜೆಕ್ಟ್ಸ್ಗೆ ಬಂದು ಏಪ್ರಿಲ್ 8, 2026ರಂದು ವ್ಯಾಲ್ಯೂಯೇಷನ್ ನಡೆಯುತ್ತೆ. ವ್ಯಾಲ್ಯೂಯೇಷನ್ ಜನರಲ್ ಸಬ್ಜೆಕ್ಟ್ಸ್ಗಳಿಗೆ. ಹಾಗೆ ಥರ್ಡ್ ಲ್ಯಾಂಗ್ವೇಜು ಹಿಂದಿ ಹಾಗೂ ಸಂಸ್ಕೃತ ಸಬ್ಜೆಕ್ಟ್ಗಳಿಗೆ ಏಪ್ರಿಲ್ 9ನೇ ತಾರೀಕು ವ್ಯಾಲ್ಯೂಯೇಷನ್ ನಡೆಯುತ್ತೆ. ಎಕ್ಸಾಮ್ಸ್ 2 ಇದೆ, ಯಾವುದೇ ಚಿಂತೆ ಬೇಡ. ಎಕ್ಸಾಮ್ 1 ಅಲ್ಲಿ ಏನೇ ತೊಂದರೆ ಆದರೂ ಕೂಡ ಸಪ್ಲಿಮೆಂಟರಿ ಇದೆ, ಹಾಗೂ ಸ್ಕೋರ್ ಏನಾದರೂ ಕಮ್ಮಿ ಬಂತು ಅಂದರೆ ಇಂಪ್ರೂವ್ಮೆಂಟ್ಗೆ ಮೇ 18ರಿಂದ ಮೇ 25ರವರೆಗೆ ಮತ್ತೊಮ್ಮೆ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡ್ಕೊಬೋದು. ಮತ್ತೆ ಯಾರಾದರೂ ಅಕಸ್ಮಾತ್ ಫೇಲ್ ಆದರೆ ಸಪ್ಲಿಮೆಂಟರಿ ಅಟೆಂಡ್ ಮಾಡಬಹುದಾಗಿರುತ್ತೆ. ಹಾಗೆ ನಿಮ್ಮ ರಿಸಲ್ಟ್ಸ್ಗೆ ಬರೋದಾದ್ರೆ SLC ರಿಸಲ್ಟ್ಸ್ ಬಂದು ಮೇ 3 ಅನೌನ್ಸ್ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಹೌದು, ಖಂಡಿತವಾಗೂ. ಏಕೆಂದರೆ 4-5 ವಾರ ಟೈಮ್ ಬೇಕೇ ಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಆಗಬೇಕು, ಅದನ್ನು ಫೈನಲೈಸೇಷನ್ ಮಾಡಬೇಕು, ಹಾಗೆ ಸಿಸ್ಟಮ್ಗೆ ಅಪ್ಡೇಟ್ ಮಾಡಬೇಕು,
ರಿಸಲ್ಟ್ಸ್ಗೆ ವೆಬ್ಸೈಟ್ ರೆಡಿ ಆಗಬೇಕು. ಇದೆಲ್ಲ ಆಗೋದಕ್ಕೆ 4-5 ವಾರ ಸಮಯ ತಗೊಳುತ್ತೆ. ರಿಸಲ್ಟ್ಸ್ ಮೇ 3 ಆಗೋ ಚಾನ್ಸಸ್ ಖಂಡಿತವಾಗೂ ಇದೆ. ರಿಸಲ್ಟ್ಸ್ಗೆ ಚಿಂತೆ ಮಾಡಬೇಡಿ, ಆರಾಮಾಗಿ ನಿಮ್ಮ ನಾನು ತಿಳಿಸಿದಾಗೆ ಕೋರ್ಸು ಹಾಗೆ ಕಾಲೇಜಸ್ ಲಿಸ್ಟ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಥ್ಯಾಂಕ್ ಯು.